ಈ ಮುದಿಯಕ್ಕೆ ಚಿಕನ್ ಒಯ್ಯಕ್ಕೆ ಎದಕ್ಕರ ಬರ್ತಾಳಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ತಲೆ ತಿಂದು ಜೀರಿಗೆ ಎಳ್ದು ಹೋಗ್ಬಿಡ್ತಾಳ. ಸಾಯಂಕಾಲ ಚಿಕನ್ ಶಾಪ್ ಓಪನ್ ಮಾಡೋ ಟೈಮ್ ಆಗ್ತಿದ್ದಂತೆ ಬಂದ್ ಶಾಪ್ ಓಪನ್ ಮಾಡಿ ಎಲ್ಲಾ ಸಾಮಾನು ಸೆಟಪ್ ಮಾಡಿ ಸ್ಟಾರ್ಟಿಂಗ್ ಒಂದ್ 10 ಕೋಳಿ ಹಾಕ್ಬೇಕಂತ ಟ್ರೈ ಮಾಡಿದ್ದೆ. ಬಟ್ ಕರೆಂಟ್ ಇಲ್ಲ, ಅದಕ್ಕೆ ಸ್ಟಾರ್ಟಿಂಗ್ 2 ಕೋಳಿ ಹಾಕ್ಯಂತೀನಿ. 2 ಕೋಳಿ ಫಟಾಫಟ್ ಕೈಲಿ ಸುಲ್ದು ಕ್ಲೀನ್ ಮಾಡಿ ರೆಡಿ ಮಾಡ್ತಿದ್ದಂತೆ 2 ಕೆಜಿ ಚಿಕನ್ ಆರ್ಡರ್ ಬರ್ತಾ ಫಟಾಫಟ್ ಕಟ್ ಮಾಡಿ ಆರ್ಡರ್ ಡೆಲಿವರಿ ಮಾಡಕ್ ಹೋಗ್ತೀನಿ. ಆರ್ಡರ್ ಡೆಲಿವರಿ ಮಾಡಿ ಬರ್ತಿದ್ದಂತೆ ಇವ್ರಿಬ್ರಿಗೆ 1 ಕೆಜಿ ಚಿಕನ್ ಅಂತ ಬರ್ತಾರೆ. ಇವ್ರು ಸಹ 1 ಕೆಜಿ ಚಿಕನ್ ಫಟಾಫಟ್ ರೆಡಿ ಮಾಡಿ ಕಟ್ ಕಳಿಸ್ತೀನಿ. ಅದಾಗ್ಯಾದ್ಮೇಲೆ ಈ ಮುತ್ತೆ ಬರ್ತಾನೆ, ಬೆಕ್ ಸಾಕನಂತ ಬೆಕ್ಕಿ ದಿನ ಬಂದು ಹೋಯ್ತಾನೆ. ಅಕಸ್ಮಾತ್ 1 ದಿನ 2 ದಿನ ಅಂಗಡಿ ಬಂದ್ ಮಾಡಿದ್ರೆ ಗೊತ್ತಾತು ಮುತ್ತೆ ನಾಳೆ ಕೋಳಿಗಳು ಎಳಿತೇವೋ ಬ್ಯಾಡ ಅಂದ್ರೆ ಕೇಳವಲ್ಲ. ದಿನ ಬಂದು ಹೋಯ್ತಾನ, ಒಯ್ದ್ರು ಬಿಡು ನನ್ನ ಜನ ಕೋಳಿ ಹೋಯ್ತಾನ ಅಂತ ಮುತ್ಯ. ಸಂಜೆ ಆಗ್ತಿದ್ದಂತೆ ಈ ಮುದಿಗೆ 1 ಕೆಜಿ ಚಿಕನ್ ಒಯ್ಯಕ್ ಬರ್ತಾರ. ಪ್ರತಿ ಸಲ ಚಿಕನ್ ಒಯ್ಯಕ್ ಬಂದಾಗ ನಾನು ಬೈದು ಹೋಲಿಕ್ಕಿದ್ರೆ ಮುದಿಗೆ ಹೊಟ್ಟೆನ ಊಟನ ಕರಗೋದಿಲ್ಲ. ಎಷ್ಟಂತ ಗೊತ್ತಿಲ್ಲ ರೇಟ್. ಎದಿ ಹೊಡೆದಲ್ಲ ರೇಟ್ ಜಾಸ್ತಿ ಆಗಿದೆ. ನನ್ ಚಿಪ್ ನನಗೆ ಗೊತ್ತ, ನಿನಗೆ. ರಾತ್ರಿ ಆಗ್ತಿದ್ದಂತೆ ಕರೆಂಟ್ ಬೇರೆ ಇರಲಿಲ್ಲ. ಕತ್ತಲ್ದಾಗ ವ್ಯವಹಾರ ಮಾಡ್ತೀನಿ. ಮೇನ್ ಲೈನ್ ಪ್ರಾಬ್ಲಮ್ ಅಂತ ಕರೆಂಟ್ ತೆಗೆದ್ಬಿಟ್ಟಾರೆ. ಎಲ್ಲರೂ ಫೋನ್ ಹಚ್ಚ ಡೆಲಿವರಿ ಆರ್ಡರ್ ಡೆಲಿವರಿ ಮಾಡಕ್ ಹೇಳ್ತಿದ್ರು. ಬಟ್ ಕರೆಂಟ್ ಇಲ್ಲಾರ್ದಾಗ ನೆಟ್ವರ್ಕ್ ಬೇರೆ ಸಿಗೋದಿಲ್ಲ ನಮ್ಮ ಊರಾಗ. ಅದಕ್ಕೆ ಇವತ್ತು ರಾತ್ರಿ ಕೈಲಿ ಕೋಳಿ ಪುಚ್ಚ ಸುಲಿ ಬಾಳೆ ಬರ್ತಾರೆ. ಅಕಸ್ಮಾತ್ ಕರೆಂಟ್ ಏನಾರಲ್ಲಿ 1000 ರೂಪಾಯಿ ಕೊಟ್ಟು ಕೋಳಿ ಪುಚ್ಚ ಸುಲಿ ಮಿಷನ್ ತಂದಿನಿ. ಅದು ಸಂಖ್ಯೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಕೈಲಿ ಸುಲಿಯ ಬಾಳೆ ಬರ್ತಂದು ಕರೆಂಟ್ ಇರ್ಲಿಕ್ಕೆ. ಇವತ್ತಿಗಿಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.